ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನ ವಿಜಯಪುರ ದೇವರ ಹಿಪ್ಪರಿಗೆಯಲ್ಲಿ ಮಹಿಳಾ ಹಕ್ಕುಗಳು ಮತ್ತು ಸಬಲೀಕರಣಕ್ಕಾಗಿ ಕಾರ್ಯಕ್ರಮದಲ್ಲಿ ದೇವರ ಹಿಪ್ಪರಿಗಿ ತಾಲೂಕಿನಲ್ಲಿ ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ಢಾಲಾಯತ್ ನಾಯಕತ್ವದಲ್ಲಿ ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನವು ಬಹಳ ಉತ್ಸಾಹದಿಂದ ನಡೆಯಿತು. ದೇವರ ಹಿಪ್ಪರಿಗಿಯ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸರಸ್ವತಿ ಬಿರಾದರ್ ಅವರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀಮತಿ ಕಮಲಾ ಬಾಗೇವಾಡಿ ಉಪಾಧ್ಯಕ್ಷರು, ಶ್ರೀಮತಿ ಸೋನಂದ ಸೋನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳಾದ ಶ್ರೀಮತಿ ನಾಗಮ್ಮ ತಳಕೇರಿ ಮತ್ತು ಶ್ರೀಮತಿ ಭಾಗ್ಯಶ್ರೀ ಹದಗಲ್ ಅವರ ಪ್ರಮುಖ ಭಾಗವಹಿಸುವಿಕೆಯೊಂದಿಗೆ ತಮ್ಮ ಮುಖ್ಯ ಭಾಷಣವನ್ನು ನೀಡುತ್ತಾ ಶಬ್ಬೀರ್ ಅಹಮದ್ ಢಾಲಾಯತ್ ಅವರು ಮಹಿಳೆಯರು ತಮ್ಮ ಸ್ವಂತ ಹಕ್ಕುಗಳ ರಕ್ಷಕರು ಮತ್ತು ರಕ್ಷಕರಾಗಿ ಮುಂದೆ ಬರಬೇಕು ಎಂದರು. ಎಐಸಿಸಿ ಮಾನವ ಹಕ್ಕುಗಳು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಬಲವಾದ ತಳಮಟ್ಟದ ಬೆಂಬಲವನ್ನು ನಿರ್ಮಿಸಲು ಬದ್ಧವಾಗಿದೆ ಎಂದು ಒತ್ತಿ ಹೇಳಿದರು. ಶ್ರೀಮತಿ ಸರಸ್ವತಿ ಬಿರಾದರ್ ಅವರು ತಮ್ಮ ಪ್ರಭಾವಶಾಲಿ ಭಾಷಣದಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರಿ ಯೋಜನೆಗಳನ್ನು ಎತ್ತಿ ತೋರಿಸಿದರು. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಮಹಿಳೆಯರ ಮೇಲೆ ವಿಶೇಷವಾಗಿ ಗ್ರಾಮೀಣ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯ ಘಟನೆಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಜಯ್ ಜಾಧವ್, ರಾಜೇಶ್ವರಿ ಮಾಗಿ, ಮೊಹಮ್ಮದ್ ಗೌಸ್ ಅಗರ್ಖೇಡ್, ಲತೀಫ್ ಕಲಾದ್ಗಿ, ಹನೀಫ್ ಕಲಾದ್ಗಿ, ರಿಯಾಜ್ ಜಲಗೇರಿ, ರಶೀದ್ ಅಹಮದ್ ಸಿಂದಗೀಕರ್, ನೀಲಮ್ಮ ಹಂಚಿನಾಳ್, ರಂಜಿತ್ ಜಾಧವ್, ಅಲ್ತಾಫ್ ಬೇಪಾರಿ, ಇಮ್ರಾನ್ ಮೆಂಡೆಗಾರ್ ಮತ್ತು ಮುಲ್ಲಾ ಸೇರಿದಂತೆ ಹಲವಾರು ಗಣ್ಯ ಎಐಸಿಸಿ ಮಾನವ ಹಕ್ಕುಗಳ ನಾಯಕರು ಸಕ್ರಿಯವಾಗಿ ಭಾಗವಹಿಸಿದ್ದರು. ನಿಮ್ಮ ಮಾತು ಕೇಳಿ ನಾವು ಹೋದೆವು. ಈಗ ನಮ್ಮ ಜೀವನ ಚಲೋ ನೋಡ್ರಿ, ಇದೇ ನೋಡ್ರಿ ಅಭಿಮಾನ್ಯ ಮನೆಗೆ ಬರ್ತಾರೆ ಕೇಳಿ ಈಗ ನೀವು ಎಲ್ಲರೂ ಆ್ಯಕ್ಟಿವ್ ಆಗಿರ್ಬೇಕು, ನೀವು ಒಕ್ಕಟ್ಟಾಗಿರ್ಬೇಕು. ನಿಮ್ಮ ಮುಂದೆ ಯಾರು ದೊಡ್ಡವರು ಸಣ್ಣವರು ಏನು ಯಾರು ತಿಳ್ಕೊಬೇಡ್ರಿ. ನಿಮ್ಮ ಕೆಲಸ ನಿಮಗೆ ದೊಡ್ಡದು ಮಾಡ್ತದೆ, ನಿಮ್ಮ ಕೆಲಸ ನಿಮಗೆ ಸಾವು ಮಾಡ್ತದೆ. ನಮ್ಮ ಕೆಲಸ ಹೆಂಗದ ಅದು ನಾವು ಮುಂದೆ ಹೋಗ್ತೀವಿ. ಅದೇ ರೀತಿ ತಾವು ಎಲ್ಲರೂ ಸರಸ್ವತಿ ಮೇಡಮ್ ಅವರಿಗೆ ಸಾಥ್ ಕೊಡ್ರಿ, ನಮ್ಮ ಇಲ್ಲಿ ದೇವರಿಗೆ ಟೀಮ್ ಅದ ಅವರಿಗೆ ಎಲ್ಲರೂ ನೀವು ಸಾಥ್ ಕೊಡ್ರಿ, ಒಕ್ಕಟ್ಟಾಗಿ ನೀವು ಕೆಲಸ ಮಾಡಿರಿ. ನಿಮಗೂ ಒಳ್ಳೆಯದಾಗಲಿ. ಮತ್ತು ನಿಮಗೂ ಜಾಸ್ತಿ ನಂದು ಅಭಿಪ್ರಾಯ ಏನಂದ್ರೆ ನಿಮ್ಗಿಂತ ಜಾಸ್ತಿ ನಿಮ್ಮ ಕೈಲೇ 4 ಮಂದಿದು ಒಳ್ಳೆ ಆಗ್ಬೇಕು. ಅದೇ ನಂದು ಒಪಿನಿಯನ್. ಯಾಕಂದ್ರೆ ಮನುಷ್ಯ ತಮ್ಮ ಸಲುವಾಗಿ ಏನು ಬೇಕಾದ್ರೆ ಮಾಡ್ತಾನೆ. ಮಂದಿ ಸಲುವಾಗಿ ಮಾಡೋದು ಅದೇ ದೊಡ್ಡ ಮಾತು ರೀ. ಆ ಕೆಲಸ ನಿಮ್ಮಿಂದ ಆಗ್ಬೇಕಂತ ನನಗೆ ಒಂದು ವಿಶ್ವಾಸ ಆಗ್ತದೆ, ಗ್ಯಾರಂಟಿ. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬ್ಯಾಕ್ಬೋನ್ ಇದ್ದಂಗೆ ರೀ. ಕಾಂಗ್ರೆಸ್ ಪಕ್ಷದವರು ನಿಮ್ಗಿಂತ ದೊಡ್ಡವರು ಇಲ್ಲ, ಇನ್ನೂ ಒಂದು ತಲೆಯಾಗಿರಲಿ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಅವ್ರದ್ದು ಏನರೇ ಕಾನೂನು ವಿಭಾಗದಲ್ಲಿ ಏನರೇ ತ್ರಾಸ ಆಯ್ತಂದ್ರೆ ನೀವು ಸಪೋರ್ಟಿಗೆ ನಿಂದಿರ್ಬೇಕು. ಅವರಿಗೆ ಜೈಲಿಗೆ ಅವ್ರಿಗೆ ಏನು ಕೇಸ್ ಇದ್ದು ಅಂದ್ರೆ ನೀವು ಅವ್ರಿಗೆ ಬಿಡಿಸ್ಬೇಕು. ಅಂಥದ್ದು ದೊಡ್ಡ ಪೋಸ್ಟ್ ಅದ ಇದು ಮೇಡಮ್ ಅವರ ತಿಳ್ಕೊರಿ. ನಿಮ್ಮ ಪೋಸ್ಟ್ ಎಂಥವ್ರ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನ್ರಿ ಕಾನೂನಿ ಕ್ರಮ ತಗೋಬೇಕಾದ್ರೆ ನಾವು ಹೋಗ್ಬೇಕು, ಅವರಿಲ್ಲ. ಅವ್ರಿಗೇನೋ ಅಪಾರ್ಟ್ ಇಲ್ಲ, ನಮ್ಗೆ ಇಲ್ಲ. ಆದರೆ ನಾವು ಅವ್ರದ್ದು ವ್ಯಾಪಾರ ಆಗೋದ್ರಿ. ಅದೇ ರೀತಿ ನಾವು ಎಲ್ಲರೂ ತಿಳ್ಕೊಂಡ ಹೊಂದಾಣಿಕೆ ಮ್ಯಾಗ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗೆ ಎಲ್ಲರಿಗೂ ವಿನಂತಿ. ಮತ್ತೊಮ್ಮೆ ಎಲ್ಲರಿಗೆ ನನ್ನ ಪರವಾಗಿ, ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ಸ್ ಪರವಾಗಿ ಶುಭಾಶಯ ಕೋರುತ್ತಾ ನನ್ನ 2 ಮಾತು ಮುಗಿಸ್ತೀನಿ.